ಎಲ್ಲರಿಗೂ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಲ್ದಿ ಕುಕ್ಕಿಂಗ್ಗೆ ಸ್ವಾಗತ. ನಾನು ರೂಪಾ. ಇವತ್ತು ತುಂಬ ಸಿಂಪಲ್ ಆದ ತುಂಬ ಆರೋಗ್ಯಕರವಾದ ಐಸ್ ಕ್ರೀಮ್ನ ಮಾಡ್ತಾಯಿದ್ದೀನಿ. ತುಂಬ ಸ್ಪೆಷಲ್ ಆಗಿದೆ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 1/4 ಕಪ್ ಗೋಡಂಬಿ, 1/4 ಕಪ್ ಬಾದಾಮಿ, 1/4 ಕಪ್ಪು ಪಿಸ್ತಾ, ಅರ್ಧ ಕಪ್ ಖರ್ಜೂರನ ಕ್ಲೀನಾಗಿ ತೊಳೆದು ಬೀಜ ತೆಗೆದಿದ್ದೀನಿ. 1/2 ಕಪ್ ಮಖಾನ್. ಈ ಮಖಾನ್ ಅಂತ ಎಲ್ಲ ಕಡೆನೂ ಸಿಗುತ್ತೆ. ಈ ಬೀಜಗಳನ್ನು ಹಾಕ್ಕೊಳ್ಬೇಕು. 1 ಟೀ ಸ್ಪೂನ್ ಕೋಕೋ ಪೌಡರ್ ಆಪ್ಷನಲ್. ಮತ್ತು 1/2 ಕಪ್ಪು ಹಾಲು ಹಾಕ್ತಾಯಿದ್ದೀನಿ. ಮೊದಲು 1 ಕಪ್ ಹಾಕಿ ನೆನೆಸಿ ನಂತರ ಅರ್ಧ ಕಪ್ ನೋಡಿಕೊಂಡು ರುಬ್ಕೊಳ್ತೀನಿ. ಈಗ 1 ಕಪ್ ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ಅಥವಾ ಹಾಫ್ ಆನ್ ಅವರ್ ನೆನೆಯಲ್ಲಿ ಬಿಡ್ತೀನಿ. ನಂತರ ಈ ಥರ ಸಾಫ್ಟಾಗಿರುತ್ತೆ. ಒಂದು ಮಿಕ್ಸರ್ ಜಾರ್ಗೆ ಹಾಕಿ ರುಬ್ಕೊಳ್ತೀನಿ. ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಸಣ್ಣಗಾದರೂ ಓಕೆ. ಈಗ 1 ಟೀ ಸ್ಪೂನ್ ಜೇನುತುಪ್ಪ ಹಾಕಿ ರುಬ್ಕೊಳ್ತಾ ಇದ್ದೀನಿ. ಈ ಸ್ಪೆಷಲ್ ಐಸ್ ಕ್ರೀಮ್ನ ಈ ಥರ ಮನೆಯಲ್ಲೇ ಮಾಡಿದ್ರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ತುಂಬ ಆರೋಗ್ಯಕರವಾಗಿರುತ್ತೆ. ಇಲ್ಲಿ ನಾನು ಶುಗರ್ನ ಹಾಕಿಲ್ಲ. ಖರ್ಜೂರ ಮತ್ತು ಜೇನುತುಪ್ಪನೇ ಸ್ವೀಟ್ ಇರೋದ್ರಿಂದ ಚೆನ್ನಾಗಿರುತ್ತೆ. ರುಬ್ಕೊಂಡ ನಂತರ ಈ ಥರ ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ವಿಶೇಷವಾದ ಐಸ್ ಕ್ರೀಮ್ನ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ನೋಡಿ, ಸಣ್ಣಗೆ ಕಟ್ ಮಾಡಿದ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಚಾಕೋ ಚಿಪ್ಸ್ ಕೂಡ ಹಾಕ್ಕೊಳ್ಬೋದು. ಈಗ ಇದನ್ನು ಫ್ರೀಝರ್ನಲ್ಲಿ ಇಡ್ತೀನಿ. 8ರಿಂದ 10 ತಾಸಿನ ನಂತರ ನೋಡಿ, ಈಗ ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬ ಆರೋಗ್ಯಕರವಾದ ತುಂಬ ಟೇಸ್ಟಿಯಾದ ಐಸ್ ಕ್ರೀಮ್. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಬೇಸಿಗೆ ಕಾಲದಲ್ಲಂತೂ ತುಂಬ ಚೆನ್ನಾಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.